ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೋಹಿತ್ ಶ್ರೀವತ್ಸ, ಹೋಮಿಯೋಪತಿ ತಜ್ಞ, ಪ್ರಾಕ್ಟೀಸಿಂಗ್ ಅಟ್ ವಿಕ್ಟರಿ ಹೋಮಿಯೋ ಸ್ಪೆಷಾಲಿಟಿ ಕ್ಲಿನಿಕ್ ಬ್ಯಾಂಗ್ಳೂರ್. ಬ್ರಾಂಚಸ್ ಬಂದು ಮಲೇಶ್ವರ ಮತ್ತು ಸಾಕರ್ ನಗರ. ಸೊ ಇವತ್ತಿನ ಟಾಪಿಕ್ ಕೋವಿಡ್-19 ರಿಲೇಟೆಡ್ ಸಿಂಪ್ಟಮ್ಸ್ ಮತ್ತು ಆ ಕಂಡೀಷನ್ ಹೇಗೆ ಮತ್ತು ಅದರದ್ದು ಹೋಮಿಯೋಪತಿ ಚಿಕಿತ್ಸೆಯಿಂದ ಅದರಿಂದ how are we supposed to help these conditions and the patients. So COVID-19 is a viral condition in which it causes acute respiratory illness in patients. ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಡ್ರೈ ಕಾಫ್ ಬರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಇರುತ್ತೆ, ಲೂಸ್ ಮೋಷನ್ ಆಗ್ಬೋದು, ಲಾಸ್ ಆಫ್ ಸ್ಮೆಲ್, ಲಾಸ್ ಆಫ್ ಟೇಸ್ಟ್ ಬರ್ಬೋದು, ಮತ್ತು ಸಿವಿಯರ್ ಬಾಡಿ ಏಕ್ ಇರ್ಬೋದು. All these are common symptoms of COVID-19, and it can also lead into lung infections, or it can lead to multi-organ related infections, and then finally death ಬರ್ಬೋದು. ಈ ಹೋಮಿಯೋಪತಿ ಚಿಕಿತ್ಸೆ ಅಂದರೆ ಏನು? ಸೊ ಹೋಮಿಯೋಪತಿ is a system of medicine in which we treat conditions basically in individualistic method. ಅಂದರೆ ಪರ್ಸನ್ ಟು ಪರ್ಸನ್ ನಾವು ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಪಾರ್ಟ್ ಫ್ರಮ್ ಡಿಸೀಸ್ ಡಯಾಗ್ನೋಸ್ ನಾವೇನು ಮಾಡ್ತೀವಿ, ಅದ್ರ ಜೊತೆ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಬೇರೆ ಬೇರೆ ಥರ ಅವ್ರದ್ದು ಸಿಂಪ್ಟಮ್ಸ್ ಇರುತ್ತೆ, ಅದ್ರ ಪ್ರಕಾರ ನಾವು ಮ್ಯಾಚ್ ಮಾಡಿಕೊಂಡು ನಾವು ಟ್ರೀಟ್ ಮಾಡ್ತೀವಿ ಹೋಮಿಯೋಪತಿ ಪದ್ಧತಿಯಲ್ಲಿ. ಆ್ಯಂಡ್ ಕಾಮನ್ಲಿ ಈ ಕೋವಿಡ್-19 ಕಂಡೀಷನಲ್ಲಿ ಇತ್ತೀಚೆಗೆ ವಿ ಸಿ ಸಸ್ಪೆಕ್ಟ್ ಕೇಸಸ್, ಆರ್ ಇಟ್ ಕುಡ್ ಬಿ ಕೋವಿಡ್-19 ರಿಲೇಟೆಡ್ ಸಿಂಪ್ಟಮ್ಸ್ ಅಲ್ಲಿ, ವೇರ್ ಇಟ್ ಸ್ಟಾರ್ಟ್ಸ್ ವಿತ್ ಸಿಂಪಲ್ ಕೋಲ್ಡ್ ವಿನ್ ವಿಚ್ ಸ್ನೀಸಸ್ ಸೀನ್ ಬರುತ್ತೆ, ಡ್ರೈ ಕೆಮ್ಮು ಬರುತ್ತೆ, ಬಾಡಿ ಏಕ್ ಬರುತ್ತೆ, ಹೈ ಟೆಂಪ್ರೇಚರ್ ಶುರು ಆಗುತ್ತೆ. ಅದು ಬಂದಿದ ತಕ್ಷಣ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅ ಹೋಮಿಯೋಪತಿ ಡಾಕ್ಟರ್, ಆ್ಯಂಡ್ ದೆನ್ you don't need to get worried immediately. ಆತಂಕ ಪಟ್ಕೊಳ್ಳೋದು ಬೇಡ. Try to approach the doctor. Homeopathy medicines, there are a lot of medicines in homeopathic system. For example, arsenic alb ಅಂತ medicine ಇದೆ homeopathy ಪದ್ಧತಿಯಲ್ಲಿ, in which it tries to take care of conditions which are similar to COVID-19, and that is why it is being asked and used by the government of Ayush Ministry as an immune booster to do not have COVID-19, and for all age groups. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತಗೋಬೋದು ಈ ಮೆಡಿಸನ್ನ. ಇಟ್ ವಿಲ್ ಟ್ರೈ ಟು ಬೂಸ್ಟ್ ದಿ ಇಮ್ಯುನಿಟಿ ಸೊ ದಟ್ ಈ ಥರ ಸಿಮಿಲರ್ ಸಿಂಪ್ಟಮ್ಸ್ ಏನು ಕೋವಿಡ್-19 ಅಲ್ಲಿ ಬರುತ್ತೆ, ಆರ್ಸೆನಿಕ್ ಆಲ್ಬ್ ವಿಲ್ ಟ್ರೈ ಟು ಕೌಂಟರ್ ಇಟ್. ಆ್ಯಂಡ್ ಆರ್ಸೆನಿಕ್ ಆಲ್ಬ್ ಇಸ್ ಆಲ್ಸೋ ಮೆಡಿಸನ್ ಅಗೇನ್ ವಿ ಯೂಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಕೋವಿಡ್-19 ಕಲೈಕ್ ಕಂಡೀಷನ್ಸ್ ಅಗೇನ್. ಈ ಆರ್ಸೆನಿಕ್ ಆಲ್ಬ್ ನಾವು ಇವನ್ ಇನ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಕೊಟ್ಟಾಗ ಇಟ್ ವಿಲ್ ಟ್ರೈ ಟು ಪ್ರಿವೆಂಟ್ ಪ್ರೋಗ್ನೋಸಿಸ್ ಆಫ್ ದ ಡಿಸೀಸ್, ವೇರ್ ಇಟ್ ಕ್ಯಾನ್ ಗೋ ಇನ್ ಫಾರ್ ಲಂಗ್ ಇನ್ಫೆಕ್ಷನ್ಸ್, ನಿಮೋನಿಯಾ ಇರ್ಬೋದು. ಆಲ್ ದೀಸ್ ಕಂಡೀಷನ್ಸ್ಗೆ ದಿಸ್ ಇಸ್ ದ ಚಾಯ್ಸ್ ಆಫ್ ಮೆಡಿಸಿನ್. Along with that, there are many group of medicines in homeopathy. For example, Bryonia anta one medicine. Ee medicine bandu it is commonly used for high temperatures, fever, dry cough, pneumonia. ಈ ಥರ ಕಂಡೀಷನ್ಸ್ಗೆ ನಾವು ಬ್ರಯೋನಿಯಾ ಅಂತ ಮೆಡಿಸಿನ್ ನಾವು ಜನರಲಾಗಿ ಯೂಸ್ ಮಾಡ್ತೀವಿ. ಅದರ್ ಕಾಮನ್ ಮೆಡಿಸಿನ್ಸ್ ಫಾರ್ ಲಂಗ್ಸ್ ರಿಲೇಟೆಡ್ ಆಗಿ ನಾವು ಯೂಸ್ ಮಾಡೋದು ಫಾಸ್ಫರಸ್ ಆಗಿರ್ಬೋದು, ಇಪಿಕ್ಯಾಕ್ ಅಂತ ಮೆಡಿಸಿನ್. ಬೋತ್ ದೀಸ್ ಮೆಡಿಸಿನ್ಸ್ ಹ್ಯಾವ್ ಸಿಂಪ್ಟಮ್ಸ್ ವಿಚ್ ಇಟ್ ಕ್ಯಾನ್ ಶೋ ಫಾರ್ ಕಾಫ್, pneumonia like symptoms. It can show breathlessness, chest tightness, ಕಫ ಬರೋದು, ಕಫದಲ್ಲಿ ಒಂದೊಂದ್ಸತಿ ಬ್ಲಡ್ ರಕ್ತ ಕಾಣಿಸ್ಕೊಳ್ಳೋದು. ಕಾಮನ್ ಆಗಿ ಎರಡು ಮೆಡಿಸಿನ್ಸಲ್ಲಿ ತುಂಬ ಫಾಸ್ಟಾಗಿ ರಿಕವರಿ ನಾವು ನೋಡ್ಬೋದು. ಮತ್ತು ಅದರ್ ಕಾಮನ್ಲಿ ಯೂಸ್ ಮೆಡಿಸನ್ ಇಸ್ ದಿಸ್ ಆಸ್ಪಿಡೋಸ್ಪರ್ಮಾ ಇಸ್ ಅನದರ್ ಮೆಡಿಸನ್. ನಾವು ರೀಸೆಂಟಾಗಿ ರಿಸರ್ಚ್ ಮಾಡಿದಾಗ ಫ್ಯೂ ಹೋಮಿಯೋಪತಿ ಡಾಕ್ಟರ್ಸ್, ಸೊ ವಿ ಫೌಂಡ್ ದಟ್ we have seen this medicine specifically giving results commonly in COPD conditions ಅಲ್ಲಿ. ನಾವು ಈ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ, ಈ ಆಕ್ಸಿಮೀಟರ್ ನಾವು ಯೂಸ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಟು ಚೆಕ್ ದಿ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಇನ್ ದ ಬಾಡಿ. ಸೊ ಅದರಲ್ಲಿ ಕಾಮನ್ ಕೋವಿಡ್-19 ಈ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಡೌನ್ ಆಗುತ್ತೆ. ಸೊ ವಿ ಹ್ಯಾವ್ ಅ ಕಾಮನ್ಲಿ ಯೂಸ್ ಮೆಡಿಸನ್ ಕಾಲ್ಡ್ ಆಸ್ಪಿಡೋಸ್ಪರ್ಮಾ. ಈ ಮೆಡಿಸನಲ್ಲಿ ನಾವು ನೋಡ್ತೀವಿ the oxygen carrying capacity in the blood improves fast. Within few hours, in a day's time, we see that there are positive changes which we have seen in influenza-like cases, COPD conditions, and we have also few cases in which we have seen who are COVID suspects. Commonly, we have seen improvements which is being seen. And again, most importantly, which I want to say here is, yaru bhaya patkoladu beda, because generally currently India right now in Karnataka specifically, iga ಮಳೆಗಾಲ ಕಾಮನ್ ಆಗಿ ನೆಗಡಿ, ಕೆಮ್ಮು, ಜ್ವರ, ಅಲರ್ಜಿ ಬರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಸೀನ್ ಬಂದಿದ ತಕ್ಷಣ, ನೆಗಡಿ, ಕೆಮ್ಮು ಬಂದಿದ ತಕ್ಷಣ, ಅಯ್ಯೋ ನನಗೆ ಕೊರೋನಾ ಬಂತು, ನನಗೆ ತೊಂದರೆ ಆಗುತ್ತೆ, ನನ್ನನ್ನು ಯಾರು ನೋಡ್ಕೊಳ್ಳೋದು, ನನ್ನ ಮನೆ ಯಾರು ನೋಡ್ಕೋತಾರೆ, ನನಗೆ ಸಾವು ಬಂದರೆ ಏನಾಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ ಟು ದ ಮೈಂಡ್. ಸೊ ಪ್ಲೀಸ್ ಡೋಂಟ್ ವರಿ, ಟ್ರೈ ಟು ಕಾಂಟ್ಯಾಕ್ಟ್ ದ ಡಾಕ್ಟರ್ ನಿಯರ್ ಬೈ. ಹೋಮಿಯೋಪತಿ ತಜ್ಞರನ್ನ ಮೀಟ್ ಮಾಡಿ. ಕಾಮನ್ ಆಗಿ ನಾವು ನೋಡ್ತೀವಿ ಈ ಸಿಚುವೇಶನ್ಸಲ್ಲಿ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ ಬರೋದು ಸಹಜ.
ಅದಕ್ಕೆ ತಕ್ಕಂತೆ ಔಷಧಿಗಳು ಮಾಡಿ ಅದನ್ನು ಗುಣಪಡಿಸ್ಕೋಬೋದು. ಬಟ್ ಕೊರೋನಾ ರಿಲೇಟೆಡ್ ಸಿಂಟಮ್ಸಲ್ಲಿ ಕಾಮನ್ ಆಗಿ ಬಿಸಿ, ನೆಗಡಿ, ಕೆಮ್ಮು ಜೊತೆ ಜ್ವರ ತುಂಬ ಜಾಸ್ತಿ ಇರುತ್ತೆ, ಚಳಿ ಬರುತ್ತೆ, ಲಾಸ್ ಆಫ್ ಸ್ಮೆಲ್, ಲಾಸ್ ಆಫ್ ಟೇಸ್ಟ್ ಅಥವಾ ಲೂಸ್ ಮೋಷನ್ ಏನಾದರೂ ಒಂದು ಸಿಂಟಮ್ ಅಪಾರ್ಟ್ ಫ್ರಮ್ ದಿ ರೆಗ್ಯುಲರ್ ಕೋಲ್ಡ್ ಕಾಫ್ ಬಂದೇ ಬರುತ್ತೆ. ಸೊ ಅದು ಬಂದಾಗ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ದ ಡಾಕ್ಟರ್ ಆನ್ ದ ಫೋನ್. ಇಮಿಡಿಯೇಟಾಗಿ ನೀವು ಕ್ಲಿನಿಕ್ಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ರಶ್ ಮಾಡೋದು ಬೇಡ, ಕಾಂಟ್ಯಾಕ್ಟ್ ಮಾಡಿ. ಅವ್ರು ಫೋನಲ್ಲಿ ಅಡ್ವೈಸ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ, ಬಂದು ಭೇಟಿಯಾಗಿ ಚೆಕ್ ಮಾಡ್ತಾರೆ. ಅದರ ಪ್ರಕಾರ ನೀವು ಸ್ಟೆಪ್ಸ್ ತೊಗೊಳೋದು ಬೆಟರ್. ಆ್ಯಂಡ್ ಇನ್ ಕೇಸ್ ನೀವು ಪಾಸಿಟಿವ್ ಆದ್ರೂ ಫಸ್ಟ್ ಸ್ಟೇ ಅಟ್ ಹೋಮ್, ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಳ್ಳಿ. ಮನೇಲಿ ಎಲ್ಲರಿಗೂ ಇರೋಕ್ಕೆ ಹೇಳಿ, ಯಾರು ಜಾಸ್ತಿ ಓಡಾಡೋದು ಬೇಡ. ಆ್ಯಂಡ್ ಡೆತ್ is something which is very common with COVID-19. So try to take care. Again, ಆತಂಕ ಪಟ್ಕೊಳ್ಳೋದು ಬೇಡ, ಹಂಗೆ ನೆಗ್ಲೆಕ್ಟು ಮಾಡೋದು ಬೇಡ. ಬಿ ಅಲರ್ಟ್ and always try to stay positive. Social distancing ಇಟ್ಕೋಬೇಕು. And please always wear the mask. ಬೇರೆ ಕಾರಣಗಳು ಇರುತ್ತೆ ಡೆತ್ ಆಗೋಕ್ಕೆ. ಬೇರೆ ಕಾರಣಗಳು ಬಂದು ಕಾಮನ್ ಆಗಿ ನಾವು ನೋಡ್ತಿರೋದು ನಿಮೋನಿಯಾ ಆಗಿ, ಲಂಗ್ ಇನ್ಫೆಕ್ಷನ್ಸ್ ಆಗಿ ಡೆತ್ ಆಗ್ತಿದೆ, COPD ಕಂಡೀಷನ್ಸ್ ಆಗಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ಸ್ ಆಗಿ ಡೆತ್ ಆಗ್ತಿದೆ. ಆರ್ ಇಟ್ ಕ್ಯಾನ್ ಗೋ ಕಾಮನ್ಲಿ ಹಾರ್ಟ್ ಪೇಷಂಟ್ಸ್ ಇರ್ತಾರೆ, COVID-19 ಬಂದು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿ ಡೆತ್ ಆಗ್ಬೋದು. ಕಾಮನ್ ಆಗಿ ಸಮ್ ಪೀಪಲ್ ಹ್ಯಾವ್ ವೇರಿಯೇಷನ್ಸ್ ಇನ್ ಲಿವರ್ ಎನ್ಸೈಮ್ಸ್, ಹೆಪಟೈಟಿಸ್ ಕಂಡೀಷನ್ಸ್ ಆಗ್ಬೋದು. So it is very very important when person who is already suffering from other ailments, ಈ COVID-19 ಬಂದಾಗ ಸೇಫ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದರ್ವೈಸ್ ರಿಸ್ಕ್ ಫ್ಯಾಕ್ಟರ್ ಆರ್ ಗೆಟಿಂಗ್ ಇನ್ ಟು ಮಾರ್ಟಾಲಿಟಿ ಇನ್ಕ್ರೀಸಸ್. ಹೋಮಿಯೋಪತಿಕಲ್ಲಿ ಸದ್ಯಕ್ಕೆ ಮೆಡಿಸಿನ್ ಸಿಗ್ತಾ ಇದೆ. ಹೋಮಿಯೋಪತಿಲಿ ಇತ್ತೀಚೆಗೆ ನಾವೇನು ನೋಡ್ತಿದ್ದೀವಿ ಅಂದರೆ, ಈ ಕಾಮನ್ ಆಗಿ ಸಸ್ಪೆಕ್ಟ್ ಕೇಸಸ್ ಆಫ್ COVID-19 ಇರ್ಬೋದು, COPD ಕೇಸಸ್ ಇರ್ಬೋದು, ಆರ್ ಅಕ್ಯೂಟ್ ರೆಸ್ಪಿರೇಟರಿ ಸಿವಿಯರ್ conditions in which there is breathlessness, infections ಆಗಿರ್ಬೋದು, ಅಥವಾ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಇರ್ಬೋದು. ಆಲ್ ದೀಸ್ ಕಂಡೀಷನ್ಸ್ ಅಲ್ಲಿ ಹೋಮಿಯೋಪತಿ is offering better curing power in which it is trying to take care of the symptoms in the initial level. Now, as I said, person to person ನಾವು ಟ್ರೀಟ್ ಮಾಡ್ತೀವಿ, accordingly symptoms ನೋಡಿಕೊಂಡು ಲ್ಯಾಬ್ ಡಯಾಗ್ನೋಸಿಸ್ ಮಾಡಿ we are checking. We should always make sure that you monitor your oxygen saturation level, which is very important. Do X-rays to make sure that there is no lung infection. Adanalla with laboratory investigations and homeopathic medicines, you should be in a position to handle yourself better. So a Victory Homeo Specialty Clinic anta, this clinic has been established since the last 48 years. It has been the location of the clinic is in Malleshwaram 5th Cross opposite to Big Bazaar, and the other clinic branch namdu bandu Sakar Nagar alli ide. Sakar Nagar E block alli ide. ಆಗಲಿ ಅಥವಾ ನೆಗಡಿ, ಕೆಮ್ಮು, ಜ್ವರ ಆ ಥರ ರಿಲೇಟೆಡ್ ಸಿಂಪ್ಟಮ್ಸ್ ಏನಾದರೂ ಬಂದರೆ ನೀವು ನಿಮ್ಮ ಮನೆ ಹತ್ರ ಇರುವಂಥ ಹೋಮಿಯೋಪತಿ ತಜ್ಞರನ್ನ ಭೇಟಿ ಮಾಡಿ ನೀವು ಔಷಧಿಗಳು ತೊಗೋಬೋದು. ಇಲ್ಲದೇ ನೀವು ಇಲ್ಲಿ ವಿಕ್ಟರಿ ಹೋಮಿಯೋ ಸ್ಪೆಷಾಲಿಟಿ ಕ್ಲಿನಿಕ್ ಬಂದ್ರೂ ನಾವು ಇಲ್ಲಿ ವಿ ವಿಲ್ ಟೇಕ್ ಕೇರ್ ಟು ಮೇಕ್ ಶೋರ್ ದಟ್ ಯುವರ್ ಸಿಂಪ್ಟಮ್ಸ್ ಆರ್ ಟೇಕನ್ ಕೇರ್. ಅಡ್ವಾನ್ಸ್ ಆಗಿ ತಗೋಬೋದಲ್ವಾ ಇಮ್ಯುನಿಟಿ ಬೂಸ್ಟರ್ಸ್ ಬಂದು ನೀವು ಡೈರೆಕ್ಟಾಗಿ ನೀವು ಯು ಕ್ಯಾನ್ ಮೀಟ್ ಗೋ ಟು ಎನಿ ಹೋಮಿಯೋಪತಿಕ್ ಫಾರ್ಮಸಿ ಆರ್ ಹೋಮಿಯೋಪತಿಕ್ ಕ್ಲಿನಿಕ್. ಅಲ್ಲಿ ಆರ್ಸೆನಿಕ್ Al-30 ಅಂತ ಮೆಡಿಸನ್ ಇದೆ. ಆ ಮೆಡಿಸನ್ನ 3 pills 3 times 3 days ತಗೊಂಡು ಮತ್ತೊಮ್ಮೆ 1 ತಿಂಗಳಾದ್ಮೇಲೆ ಅದನ್ನು ರಿಪೀಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದಿ ಮೆಡಿಸನ್ ವಿಚ್ ಇಸ್ ಬೀನ್ ಅಪ್ರೂವ್ಡ್ by the Ministry of Ayush. It is the Genus Epidemicus, and it is the medicine which will give you the immunity as a immune booster to counteract COVID.